ಹೋಗಕ್ಕಂತ ಹೋಗು ಅಂತ. ಇವಾಗ ನಮ್ಮ ಒಂದು ಪ್ಲಾನ್ ಪ್ರಕಾರನೇ ನಿಲ್ಸಿ ಮತ್ತೆ ಒಂದು 3 ರೌಂಡ್ ನೋಡಿ ಈ ತರ ಸಮಾಧಾನವಾಗಿ ಸಾವಧಾನವಾಗಿ ಉಳಿಸ್ತಾ ಇದೀವಿ. ಎಲ್ಲ ಬಂದು ನಂದೇನೆ ನೀಟಾಗಿ ಉತ್ಕೊಡ್ತಾವ್ರೆ, ದುಡ್ಡು ಕೊಡಂಗಿಲ್ಲ, ಏನು ಕೊಡಂಗಿಲ್ಲ. ನೀವು ಮುಖಗ ಫೋನ್ ಕಟ್ ಮಾಡ್ರಿ, ಹೇಳು. ನೀವು ಮುಖಗ ಸೋಪ, ನಾವು ದನಿಗೆ ಹಾಕ್ತಿವಿ, ನಾವು ಹಂಗೆ ರೈತರು ಅಂದ್ರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. ಬನ್ನಿ ಈ ವಿಡಿಯೋದಲ್ಲಿ ನಮ್ಮ ಯುಗಾದಿ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಬೆಳಗ್ಗೆ ಏನ್ ಕೆಲಸ ನಡೀತಿದ್ಯಪ್ಪ ಅಂತಂದ್ರೆ ದನಗಳನ್ನ ಮೈ ತೊಳಿತಾ ಇದೀವಿ, ಹಾಗೆ ನಮ್ಮ ಟ್ರ್ಯಾಕ್ಟರ್ಗಳನ್ನೂ ಸಹ ಇಲ್ಲಿ ವಾಶ್ ಮಾಡ್ತಾ ಇದೀವಿ. ಹೇಳ ಅಲ್ಲಿ ಅದ್ ನೀರ್ ಕಮ್ಮಿ ಕೆಳಗೆ ಬಿಡು. ನೋಡಿ ಏನ್ ಹೇಳ್ತೀಯ, ಹೇಳ್ಕೊಡ್ಲಾಣೆ ಅವನಿಗೆ. ಸೋಪಲ್ಲಿ ನಾವು ಮೈ ಇತ್ತಿದ್ವಿ ಹೊಸಿಂದ ಹೆಂಗೆ ನೋಡಿ. ಇದು ರೈತರು ಅಂದ್ರೆ ಊರ್ ಕಡೆ ಏನಂತ ಇನ್ನೊಂದ್ಸಲ ಹೇಳ. ನೀವು ಮುಖಗ ಫೋನ್ ಕಟ್ ಮಾಡ್ರಿ, ಹೇಳು. ನೀವು ಮುಖಗ ಸೋಪ, ನಾವು ದನಿಗೆ ಹಾಕ್ತಿವಿ, ನಾವು ಹಂಗೆ ರೈತರು ಅಂದ್ರೆ. ಯಾರ ಮುಖಕ್ಕೆ ನೀವು ಹಾಕ್ತಿರಲ್ಲ ಸಿಟಿ ಕಡೆ ಸೋಪು ನೋಡಿ, ನಾವು ದನಿಗೆ ಹಾಕ್ತಿವಿ ಅದವ ರೈತರು ನಾವು. ನಮ್ಮ ಆನೆ ಅವ್ರ ಮನೆ ಹೊಸನ ನೀಟಾಗಿ ತೊಳಿದಿದ್ದಾನೆ. ಅದಾದ್ಮೇಲೆ ಈ ಆನೆನೂ ತೊಳಿಬೇಕು. ಒಂದ್ ತೊಳೆದು ನಿಲ್ಸಿದ್ದಾನೆ, ಪಕ್ಕದಲ್ಲಿರೋ ಆನೆ ತೊಳಿಬೇಕು. ಅಭಿ ಈ ಗಾಡಿನ ತೊಳಿತಾವನೆ. ಹೋಯ್ತು, ಹೊಡೆದೋಯ್ತು ಪೈಪು, ಹೋಯ್ತು ಇಲ್ಲಿ ತೂತಾಗಿ ಹೋಯ್ತು ಕಂತ ಹೋಗಿದ್ದು. ಇದು ಯಾರ್ದು ಪೈಪು? ಹೋಯ್ತು ಬಿಡು. ಅವನಿಗೆ ಆರ್ಸೋ, ಹೋಯ್ತು ಕಂತ ಹೋಗ. ನಮ್ಮ ಮನೆ ನಾನು ಎಂದೋ ನಮ್ಮ ಮನೆ ಫೋನ್ ಸೇರ್ಸಿ ನೆನ್ಸವನೆ ಹಬ್ಬದ ದಿನ. ಇವನು ಯಾವನ ಮರ ನೆಂದೋದೆ ನಾನು. ಲವ್ ಏ ಅಣ್ಣಯ್ಯ, ನಾನು ಹಿಡ್ಕತೀನಿ. ಭಯ ಭಯ ಬೆಳ್ಳಗಾಯ್ತದೆ ಕೆಂಪುದು. ಹೋಗಕ್ಕಂತ ಹೋಗು. ಫೋನು ಅಣೆ ಹಂಗಲ್ಲ ಕಣ, ಹಿಡಿಯೋ ಈಗ ಹಿಡಿಯೋ ಹಿಡಿಯೋ ಹೋಯ್ತಂತೆ. ಈ ವಿಡಿಯೋನ ಸ್ವಲ್ಪ ಲೇಟಾಗೆ ಹಾಕ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಬ್ಯುಸಿ ಒತ್ತಡ, ಹಬ್ಬದ ವಾತಾವರಣ ಇದ್ದಿದ್ದರಿಂದ ಪೂಜೆ ಇದ್ದು, ಹಾಗಾಗಿ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ನಾನು ಸಹ ಇವ್ರ ಜೊತೆ ಸೇರಿ ಇವತ್ತು ಮಜಾ ಮಾಡ್ತಾ, ನೀರಲ್ಲಿ ಆಟ ಆಡ್ತಾ, ಹಾಗೆ ನಾನು ಸಹ ಟ್ರ್ಯಾಕ್ಟ್ರನ್ನ ನಮ್ಮ ಆನೆನ ಈ ರೀತಿ ವಾಶ್ ಮಾಡಿದೆ. ಯಾರೆಲ್ಲ ಇನ್ನು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನಗೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡುವ ಮೂಲಕ ರೈತ ಗುರೂಜಿಗೆ ಸಪೋರ್ಟ್ ಮಾಡ್ತಾ ವಿಡಿಯೋವನ್ನು ನೋಡ್ಲಿಕ್ಕೆ ಶುರು ಮಾಡಿ. ಇವಾಗೆಲ್ಲ ತೊಳೆದು ರೆಡಿಯಾಗಿ ನಾನು ನೋಡಿ ಈ ಥರ ನೆಂದೋಗಿ ಇವಾಗ ಒಂದು ಪೂಜೆ ಇದೆ, ಹೋಗಿ ಬಂದ್ಬಿಟ್ಟು ವಿಶೇಷವಾಗಿ ನಮ್ಮೂರಲ್ಲೂ ಸಹ ಯುಗ ದಿನ ಆಚರಣೆ ಮಾಡ್ತಿದ್ದೀವಿ. ಬನ್ನಿ ಇವಾಗ ಪೂಜೆಗೆ ಹೋಗಿ ಬಂದಮೇಲೆ ಇದ್ರ ಕಡೆಗೆ ಗಮನ ಕೊಟ್ಟು ತಯಾರಿನ ನಡೆಸೋಣ. ಇವಾಗ ಪೂಜೆ ಕಡೆ ನಮ್ಮ ಪ್ರಯಾಣ. ಇವಾಗ ಕಡ್ಲೆ ಮಕ್ಕಿ ಐನರ್ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಒಂದು ಊಟನೂ ಸಹ ಮಾಡಿಕೊಂಡು ಊರಿನ ಹತ್ತ ಹೋಗ್ತಾ ಇದ್ದೀನಿ. ಸಮಯ ಬಂದು ಮಧ್ಯಾಹ್ನ 2 ಗಂಟೆ ಆಗಿದೆ. 3 ಗಂಟೆಗೆ ಅಂತ ಊರಲ್ಲಿ ಎಲ್ಲರಿಗೂ ಹೇಳಿದ್ದು ಹೊನ್ನಾರ್ ಕಟ್ಟೋಣ, ಗಾಡಿ ಎಲ್ಲ ರೆಡಿ ಮಾಡ್ಕೊಂಡಿರಿ, ಹಾಗೆ ಟ್ರ್ಯಾಕ್ಟರ್ ರೈಸ್ ರಿವರ್ಸು ಹಾಗೆ ಆಟೋಟ ಏನಾದ್ರು ಮಾಡೋಣ ಅಂತ ಪ್ಲಾನ್ ಮಾಡಿದ್ದು. ನೋಡೋಣ ಬನ್ನಿ, ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾವ ರೀತಿ ಆ ಒಂದು ಟೈಮ್ನ, ಆ ಫಂಕ್ಷನನ್ನು ಆರ್ಗನೈಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಅಲ್ಲಿಗೆ ಹೋಗೋಣ. ಹಬ್ಬ ಹರಿದಿನಗಳಲ್ಲಿ ಮನೇಲಂತೂ ಅತಿ ಹೆಚ್ಚು ಇರಕ್ಕಾಗಲ್ಲ, ಏನಕ್ಕೆ ಅಂದ್ರೆ ಹೊರಗಡೆ ಅದು ಇದು ಕಾರ್ಯಕ್ರಮ ಇದ್ದೇ ಇರ್ತವೆ. ಆದ್ರಿಂದ ಯುಗಾದಿ ದಿನನೂ ಸಹ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು, ಯಾವುದೂ ಒಪ್ಪಿರ್ಲಿಲ್ಲ ಆಗಲ್ಲ ಅಂತ ಹೇಳಿ
ಬಟ್ ಅವರು ತುಂಬಾ ಆತ್ಮೀಯರು, ಅವ್ರ ಮನೆಗೆ ಹೋಗ್ಲೇಬೇಕಾಗಿತ್ತು. ಸೊ ಆದ್ರಿಂದ ಅವ್ರ ಮನೆಗೆ ಪ್ರತಿ ಸಲನೂ ಯಾವುದೇ ಕಾರ್ಯಕ್ರಮ ಇದ್ರೂ ನಾನೇ ಹೋಗೋದ್ರಿಂದ ನಾನೇ ಹೋಗಿ ಇಷ್ಟೊತ್ತರೆಗೂ ಇದ್ದು ಮುಗಿಸ್ಕೊಂಡು ಬಂದೆ. ಸ್ವಲ್ಪ ತಲೆ ಬೇರೆ ನೋವು ಸ್ಟಾರ್ಟ್ ಆಗಿದೆ, ನಿದ್ದೆ ಮಾಡಿಲ್ಲ. ಹಾಗೆ ಬೆಳಿಗ್ಗೆ ತಣ್ಣೀರಲ್ಲಿ ಆಟ ಆಡದೆ ಅಲ್ವಾ, ಆದ್ರಿಂದ ಬನ್ನಿ ಇವಾಗ ಊರಿಗೆ ಹೋಗೋಣ. ಊರಿಗೆ ಹೋಗಿ ಅದರಲ್ಲೂ ಮನೆಗೆ ಹೋಗಿ ಮನೇಲಿ ಮತ್ತೆ ಒಂದ್ಸಲ ಇವಾಗ ಸ್ನಾನ ಮಾಡಿ ಮತ್ತೆ ನಮ್ಮ ಮನೆ ದೇವ್ರಿಗೆ ಒಂದು ಪೂಜೆ ಸಲ್ಲಿಸಿ ಅದಾದ್ಮೇಲೆ ಮತ್ತೆ ರೆಡಿ ಆಗಿ ಹೋಗಿ ಕಾರ್ಯಕ್ರಮ ಹೇಗಿದೆ ಅಂತ ಹೇಳಿ ಆರ್ಗನೈಸ್ನ ಮಾಡಬೇಕು. ಬಾಯ್ಸ್ ಎಲ್ಲ ತುಂಬಾ ಕಾತುರದಿಂದ ಕಾಯ್ತಿದ್ದಾರೆ ಬರ್ಲಿ ಗುರೂಜಿ ಅಂತ ಹೇಳಿ. ಸೊ ಇನ್ನೊಂದು ಗಂಟೆ ಹೋಗೋಣ. ನನಗೂ ಆಗ್ತಾ ಇಲ್ಲ, ತುಂಬಾ ತಲೆನೋಯ್ತೈತೆ. ಆದ್ರೂ ಎಲ್ಲರ ಜೊತೆ ಇರ್ಬೇಕಾದ್ರೆ ಈ ನೋವು ಅಲ್ಲಿ ಸಿಗ್ತಕ್ಕಂಥ ಖುಷಿ ಮುಂದೆ. ಸೊ ಆದ್ರಿಂದ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಹಾಕಿ ನಿಮ್ಮೂರಲ್ಲಿ ಯಾವ ರೀತಿ ಒಂದು ಯುಗಾದಿನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅಂತ, ಹೊಸ ವರ್ಷವನ್ನ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಗಂಟೆನ ಜೋರಾಗಿ ಹೊಡೀರಿ. ಬನ್ನಿ ಇವಾಗ ಹೋಗೋಣ. ಬನ್ನಿ ಇವಾಗ ರೆಡಿಯಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಎಲ್ಲ ಗಾಡಿಗಳನ್ನ ನಿಲ್ಲಿಸ್ತಾ ಇದ್ದಾರೆ. 1 ಗಂಟೆ ಮಲಗಿದ್ದೆ, ಆಗ್ತಾ ಇಲ್ಲ ತಲೆನೋವು ಅಂತ ಹೇಳಿ ಇವಾಗ ಅಲ್ಲಿ ಕಾಯ್ತಿದ್ದಾರೆ. ಅಲ್ಲಿಗೆ ಹೋಗೋಣ. ಎಷ್ಟು ಗಾಡಿ ಬಂದಿದೆ, ಎಷ್ಟು ಜನ ಸರಿದ್ದಾರೆ ಅಂತ ಹೇಳಿ ನೋಡೋಣ ಬನ್ನಿ. ಇವಾಗ ಅಂತೂ ಇಷ್ಟು ಗಾಡಿಗಳು ಬಂದು ನಿಂತಿದ್ದಾವೆ. ಒಂದರಿಂದ ಒಂದು ನಿಲ್ಸಿ ಅಂದ್ರೆ ಹಿಂದಿನ ನಿಲ್ಸವ್ರೆ, ಅದ್ರ ಆ ಕಡೆ ಈ ಕಡೆ ಆ ಕಡೆ ಅಂತ. ಮಕ್ಳು ಮಾಡ್ತವೆ, ಅವರೇ ಮಾಡ್ಲಿ. ಬನ್ನಿ ಮಕ್ಳು ಎಲ್ಲ ಪೂಜೆ ತಟ್ಟೆ ಅರ್ಶನ ಕುಂಕುಮ ಎಲ್ಲವಾ ಒಂದು ತಟ್ಟಿ ಓಪನ್ ಮಾಡಿ. ಅದ ನೀರೆಲ್ಲ ಆಯ್ತು ಪೂಜೆಗೆ ಗಣಪತಿ ಎಲ್ಲವಾ ಒಂದು ಜಗ್ ನೀರು ಅನ್ಸ್ತಾರೆ. ಗಣಪತಿ ಇಡ್ರೆ ಸ್ವಲ್ಪ ಹಂಗ್ ರೋಡಿಗೆ ಇಟ್ಟವನೇ ಹೇಗ್ ಮದ್ವೆ ಆಗ್ಲಿ ಅಂತ. ಏನ ಇಲ್ಲಿ ಹಿಂದಕ್ಕೆ ಇಡ್ತಾವನೆ, ಮುಂದಕ್ಕಿಡ ಮುಂದಕ್ಕೆ ಹಿಂಗೆ ತಿರ್ಗಿ ಮುಂದಕ್ಕಿಡ. ಹಾ ಹಬ್ಬ ಇದ್ದಿದ್ರಿಂದ ಅಷ್ಟೊಂದು ಜನ ಏನು ಮನೆಯಿಂದ ಹೊರಗಡೆ ಬಂದಿರಲಿಲ್ಲ. ಆದರೂ ಸಹ ನಾವು ಮಕ್ಕಳನ್ನೆಲ್ಲ ಒಂದು ಕಡೆ ಸೇರಿಸಿ, ಹುಡುಗರುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಕರೆದು ನಮ್ಮೂರಲ್ಲಿ ಹಬ್ಬನ ಇದೇ ರೀತಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು. ಹಾಗಾಗಿ ಅದೇ ರೀತಿ ಮೊದಲನೇದಾಗಿ ನಮ್ಮೂರು ಬಸವಣ್ಣ ದೇವಸ್ಥಾನದ ಹತ್ರ ನಿಲ್ಲಿಸಿ ಒಂದು ಪೂಜೆನ ಮಕ್ಕಳೇ ದೇವರೆನ್ನುತ್ತಾ ಮಕ್ಕಳ ಕೈಯಲ್ಲಿ ಕೈ ಹಾಕಿಸುತ್ತಾ, ಹಾಗೆ ಊರಿನ ಯಜಮಾನರು ಹಾಗೆ ಹಿರಿಯರ ಕೈಯಲ್ಲಿ ಒಂದು ಪೂಜೆನ ಸಲ್ಲಿಸುತ್ತಾ ಸಮಯ ಕಳೆದಿದ್ದೇ ಗೊತ್ತಾಗ್ತಿಲ್ಲ. ಅಷ್ಟು ಖುಷಿ ಈ ಸಂದರ್ಭದಲ್ಲಿ ನಮಗೆ ಆಗ್ತಾ ಇತ್ತು. ನೀವ್ ಹಾಕ್ಬೇಕು. ಇವ್ ಯಾರು ಓನರ್ ಯಾರು? ಹಾಕೋ ದುಡ್ಡ ನಾವು ಆರತಿ ಮಾಡ್ತಾ ಇಲ್ವಲ್ಲ. ಆರತಿ ಮಾಡಿದ್ಮೇಲೆ ಹೆಣ್ಮಕ್ಳಿಗೆ ಹಾಕ್ಬೇಕು, ಹಾಕೊಡೋ ದುಡ್ಡ. ನಾಯಿ ಹಿಡ್ಕೊ ಬಂದವ್ರು ಇವರು. ದುಡ್ಡು ಹಾಕೋದು ಚೇಂಜ್ 1 ರೂಪಾಯಿ ಇಲ್ಲ, 1 ರೂಪಾಯಿನೂ ಗಣಪತಿ ಮೂಲಿಗೆ ಅಲ್ಲಿ ಸೈಡಿಗಿಡ್ರಿ. ಗಣಪತಿ ಮೂಲಿಗೆ ಕರ್ಪೂರ ಬೆಳಗ. ನನಗೆ ಮದ್ವೆ ಆಗ್ಲಿ ಅಂತ ಕೇಳ್ಬೇಡ, ನಮ್ಮೂರ ಎಲ್ಲರಿಗೂ ಮದ್ವೆ ಆಗ್ಲಿ ಅಂತ ಕೇಳು. ತಡೀರ್ರಿ. ಹಾ ಓಕೆ. ಚೆರ್ಪ ಇಲ್ರಿ, ಚೆರ್ಪು ಕೊಡೋರಿ, ಚೆರ್ಪ ಕೊಡೋಗಿ, ಚೆರ್ಪ. ಅಂತೂ ಇವಾಗ ಪೂಜೆ ಎಲ್ಲ ಆಗಿದೆ. ಇವಾಗ ಹೊಲದ ಹತ್ರ ಹೋಗಿ 1 ಅವರ್ ಕಟ್ಬೇಕಲ್ವಾ. ಬನ್ನಿ ಇವಾಗ ಎಲ್ಲಾ ಗಾಡಿಗಳನ್ನ ಸ್ಟಾರ್ಟ್ ಮಾಡಿಸಿ ಹೋಗೋಣ ಹೊಲದ ಹತ್ರ. ಹಾ ಸ್ಟಾರ್ಟ್ ಮಾಡ್ರು. ನಡ್ರಿ ಮುಂದಕ್ಕಿಂತ ಹೋಯ್ತಾ ಇರೋದೆ. ನಡ್ರಿ ಮುಂದಕ್ಕೆ. ಅಂತೂ ಇವಾಗ ಎಲ್ಲ ಪೂಜೆ ಮುಗಿಸ್ಕೊಂಡೆ ಹೇಳ್ದಂಗೆ ನಮ್ ಆನೆಗಳು ಹಿಂದ್ಗಡೆ ಬರ್ತಿದಾವೆ, ತಗೊಂಡು ಹೋಗ್ತಾ ಇದೀವಿ. ಬನ್ನಿ. ಏನೇ ಪೂಜೆ ಆದ್ರೂ ಮೊದಲನೇದಾಗಿ ಬಸವಣ್ಣನ ಪೂಜೆ ಮುಗಿಸ್ಕೊಂಡು ನಾವು ಬರೋದಿಲ್ಲಪ್ಪ ನಮ್ಮೂರಲ್ಲಿ ಅಂದ್ರೆ ಮಿಡ್ತ್ಲಮ್ಮನ ದೇವಸ್ಥಾನದ ಹತ್ರ. ಇವಾಗ ನೋಡಿ ಎಲ್ಲಾ ಗಾಡಿಗಳನ್ನ ಜನಗಳ ಜೊತೆ ಸೇರಿಸಿ ಬಂದು ಇಲ್ಲಿ ನಿಂತಿದೀವಿ. ಇವಾಗ ಇಲ್ಲೊಂದು ಪೂಜೆನ ಮುಗಿಸ್ಕೊಂಡು ದೇವರ ಗದ್ದೆ ಅಂತ ಇದಾವೆ, ಅಲ್ಲಿಗೆ ಹೋಗ್ತೀವಿ. ಇದ್ರ ಸುತ್ತ ಒಂದು ಪ್ರದಕ್ಷಿಣೆನ ಸಹ ಆಗ್ತಾರೆ. ಎಲ್ಲ ಜೂಮಲ್ಲಿ ಬಡಿ ಮಕ್ಕಳು ಬಿಟ್ಬಿಟ್ಟೆ ಹೋಯ್ತಾವ್ರೆ ಎಲ್ಲಾರು. ನನ್ನನ್ನು ಇನ್ಬಿಟ್ಟು ಹೋಗವ್ರೆ. ಅಲ್ಲಿ ಏನ್ ಮಾಡಿದಾರ ಗೊತ್ತಿಲ್ಲ. ಅಲ್ಲಿ ನಿಲ್ಲಿ ಅಂತ ಹೇಳಿದೀನಿ, ನಿತ್ರೆ ನೋಡ್ಬೋದು, ಇಲ್ಲ ಅಂದ್ರೆ ಮುಗಿಸಿರ್ತಾರೆ. ಬನ್ನಿ, ಮುಗಿಸಿದ್ರೆ ವಿಡಿಯೋಗೋಸ್ಕರನಾದ್ರೂ ಮತ್ತೆ ಅವ್ರ ಕೈಲಲ್ಲಿ 1 ಅವರ್ ಕಟ್ಟಿಸ್ತೀನಿ. ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗಿ ನಿಲ್ರಪ್ಪ ಅಂತ ಅಂದ್ರೆ ಬೇಕಾಬಿಟ್ಟು ಅವ್ರವ್ರೇ ಉಳ್ತಿದ್ದಾರೆ.
ಬನ್ನಿ ಇವಾಗ ನಡ್ಕೊಂಡು ನಾವು ಹೋಗ್ತಾ ಇದೀವಿ. ಇವಾಗ ಉಳ್ತಿರೋ ಹೊಲನು ನಂದೇನೆ, ಉಳನ ಅಂತಿದ್ದು ಉಳದೇನಿಲ್ಲ, ನೀಟಾಗಿ ಉಳ್ತಿದಾರಲ್ಲಿ. ಇವಾಗ ಉಳ್ತಾ ಇದ್ರು, ಮತ್ತೆ ನಿಲ್ಲಿಸ್ಬಿಟ್ಟು ಒಂದ್ರಿಂದ ಒಂದು ಬಿಟ್ಟಿದೀವಿ. ಮೊದಲನೇದು ಬರ್ತಿದ್ದಾವೆ, ಮೊದಲನೇದು. ಮತ್ತೆ ಇವಾಗ ಎರಡನೇದು ಬಂದು ಇಲ್ಲಿ ಬರ್ತಾ ಇದೆ. ಮೂರನೇ ಜೋಡಿ ಅಲ್ಲಿದೆ. ಅದಾದ್ಮೇಲೆ ಮಿನಿ ಟ್ರ್ಯಾಕ್ಟರ್ ಆದ್ಮೇಲೆ ದೊಡ್ಡ ಗಾಡಿಗಳನ್ನ ಒಂದ್ ಕಡೆಯಿಂದ ನಿಲ್ಸಿದೀವಿ. ನೋಡಿ ಹಿಂಗ್ ಬರ್ತಾ ಇದಾರೆ. ಸಂತು ಇವಾಗ ನಮ್ಮ ಒಂದು ಪ್ಲಾನ್ ಪ್ರಕಾರನೇ ನಿಲ್ಸಿ ಮತ್ತೆ ಒಂದು 3 ರೌಂಡ್ ನೋಡಿ ಈ ತರ ಸಮಾಧಾನವಾಗಿ ಸಾವಧಾನವಾಗಿ ಉಳಿಸ್ತಾ ಇದ್ದೀವಿ. ಇಷ್ಟು ಟ್ರ್ಯಾಕ್ಟರ್ ನಮ್ಮೂರವೇನೆ. ಅದಾದ್ಮೇಲೆ ಅಲ್ಲಿ ಓರಿಗಳು ಸಹ ನಮ್ಮೂರವೇ. ಇವರೇ ನಮ್ಮೂರ ಯಜಮಾನ್ರು, ಕ್ಯಾಶಿಯರ್ ಇವರು, ಮಂಜಣ್ಣ ಅಂತೇಳಿ. ಹಿಂದೆ ಎಲ್ಲ ಈ ತರ ಹೋರಿಗಳನ್ನ ಕಟ್ಟಿ 6 ಉಳ್ತಾ ಇದ್ದು 3 ರೌಂಡ್. ಬಟ್ ಇವಾಗ ಟ್ರ್ಯಾಕ್ಟರ್ಗಳ ಹವ ಈ ತರ ಇದೆ. ಹೊಲ ಬಂದು ನಂದೇನೆ, ನೀಟಾಗಿ ಉಟ್ಕೊಡ್ತಾವ್ರೆ. ದುಡ್ಡು ಕೊಡಂಗಿಲ್ಲ, ಏನು ಕೊಡಂಗಿಲ್ಲ. ಕಂತು ನೀಟಾಗಿ 2ಕ್ಕೆ ಉಳಿಸಿದೀನಿ, ಚೆನ್ನಾಗಿ ಗೊತ್ತವ್ರೆ. ಇವನ್ ಬಂದು ಸೂರ್ಯ. ಅದಾದ್ಮೇಲೆ ನಮ್ಮ ಛತ್ರಪತಿ ಶಿವಾಜಿ ಆದ್ಮೇಲೆ ಬಂದು ನಮ್ಮ ರಾಜೇಶ. ಅದಾದ್ಮೇಲೆ ಬಂದು ನಮ್ಮ ಹಿರಣ್ ಹುಡುಗ ಅಚ್ಚಿತು. ಅದಾದ್ಮೇಲೆ ನನ್ನ ಗಾಡಿ ಇಲ್ಲಿ ಬರ್ತಾ ಇದೆ. ನಮ್ಮ ಆನೆ ಇಲ್ಲಿ ತತಾವನೆ, ಇದು ನನ್ನ ಗಾಡಿ. ಅದು ಇವಾಗ ಒಂದು ಫ್ಯಾಮಿಲಿ ಫೋಟೋ ಶೂಟ್ ಅಂತಾರಲ್ವಾ, ಹಾಗೆ ಊರಿನ ಒಂದು ಫ್ಯಾಮಿಲಿ ಫೋಟೋ ಶೂಟ್. ಇವಾಗ ಎಲ್ಲ ಗಾಡಿಗಳನ್ನ ಇಲ್ಲಿಗೆ ನಿಲ್ಲಿಸ್ತೀವಿ. ಇವಾಗ ಅದಾದ್ಮೇಲೆ ಎಲ್ಲರೂ ನಿಂತು ಒಂದು ಫೋಟೋನ ಕ್ಲಿಕ್ಕಿಸ್ಕೊಳ್ತೀವಿ. ನಮ್ಮೂರ್ ಸ್ಟ್ರೆಂತ್ ಸದ್ಯಕ್ಕೆ ಇವಾಗ ಇಷ್ಟಿದೆ. ಎಲ್ಲ ಬಾಯ್ಸ್ಗಳದೆ ಹಾವಳಿ. ಇನ್ನ ಊರವರೆಲ್ಲ ಹಬ್ಬ ಅಲ್ವಾ, ಬ್ಯುಸಿ ಮನೆ ಹತ್ರ ಇದ್ದಾರೆ. ಸದ್ಯಕ್ಕೆ ಈ ತರ ನಿಲ್ಸಿದೀವಿ, ಇಷ್ಟು ಜನನ ಒಂದ್ ಕಡೆ ಸೇರಿಸಿ. ಫೈನಲ್ ಆಗಿ ಎಲ್ಲರನ್ನು ಒಂದ್ ಕಡೆ ಈ ರೀತಿಯಾಗಿ ನಿಲ್ಸಿ ಕೊನೆಯದಾಗ ಒಂದು ಫೋಟೋನ ಕ್ಲಿಕ್ಕಿಸ್ಕೊಳ್ತಿದೀವಿ. ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. ಅಂತೂ ಒಂದು ಫೋಟೋನ ತೆಗೆಸ್ಕೊಂಡು ಇವಾಗ ಊರಿನ ಕಡೆ ಪ್ರಯಾಣ. ಊರಿನ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ದೇವರ ಹೊಲಕ್ಕೆ ಬಂದು 1 hour ಕಟ್ಟಿ ಎಲ್ಲ ಉತ್ತು ಇವಾಗ ಊರೊಳಗಡೆ ಹೋಗ್ತಿದೀವಿ. ಇವಾಗ ಕಾರ್ಯಕ್ರಮ ಸ್ವಲ್ಪ ಮುಂದಕ್ಕೆ ಹಾಕಿದ್ದೀನಿ. ಏನಕ್ಕೆ ಅಂದ್ರೆ ಬೋರ್ ಹೊಡ್ಸಕ್ ಲಾರಿ ಬಂದಿದೆ, ಆದ್ರಿಂದ ಇವಾಗ ನಾವು ಬೋರ್ ಹೊಡ್ಸ ಕಡೆಗೆ ಹೋಗ್ತಾ ಇದೀವಿ. ಅಲ್ಲಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮಗಳು ಶೂಟಿಂಗ್ ಇಲ್ಲ. ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಿದರೆ ಮನ್ನಿಸಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಶುಭ ದಿನ. ಬನ್ನಿ ಇವಾಗ ಬೋರ್ ಹೊಡ್ಸಕ್ ಹೋಗೋಣ. ಲಾರಿ ಅಲ್ಲಿ ಬಂದು ನಿಂತಿದೆ. ಆ ವಿಡಿಯೋನು ಸಹ ಮುಂದಿನ ವಿಡಿಯೋದಲ್ಲಿ ಹಾಕೊಡ್ತೀನಿ.